2025ರ ಮೆಗಾ ಆಕ್ಷನ್ನಲ್ಲಿ 27 ಕೋಟಿವರೆಗೆ ಬಿಡ್. 2026ರ IPLಗೂ ಮುನ್ನ ಮಿನಿ ಆಕ್ಷನ್ನಲ್ಲಿ 25 ಕೋಟಿಯನ್ನು ಮೀರಿದ ಬಿಡ್. ಹೀಗೆ IPLನಲ್ಲಿ ಕೆಲ ಆಟಗಾರರು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದ್ದಾರೆ. ಒಂದೊಂದು ಪಂದ್ಯಕ್ಕೂ ಕೂಡ ಕೋಟಿ ಸಂಭಾವನೆ ಪಡೆದಿದ್ದಾರೆ. ಆದರೆ ಆ ಕೋಟಿಗೆ ತಕ್ಕಂತೆ ಪರ್ಫಾರ್ಮ್ ಮಾಡ್ತಿದ್ದಾರಾ ಅಂದ್ರೆ ಕೆಲವರು ಓಕೆ, ಇನ್ನು ಕೆಲವರದ್ದು ಫ್ಲಾಪ್ ಶೋ. ಹೀಗೆ ಯದ್ವಾ ತದ್ವಾ ಹಣವನ್ನ ಸುರಿದ ಫ್ರಾಂಚೈಸಿಗಳು ಈಗ ಕೈ ಹಿಸಿಕಿಕೊಳ್ತಿದ್ದಾರೆ. ಆದರೆ RCB ಮಾತ್ರ ಕಡಿಮೆ ದುಡ್ಡಲ್ಲಿ ಕ್ವಾಲಿಟಿ ಪ್ಲೇಯರ್ಗಳನ್ನ ಪಿಕ್ ಮಾಡಿ ಗೆದ್ದು ಬೀಗ್ತಿದೆ. ಅದರಲ್ಲೂ 11.1 ಕೋಟಿಯಲ್ಲೇ ಈ 5 ಪ್ಲೇಯರ್ಗಳು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಬೆಂಗಳೂರು ತಂಡ ಬಿಡ್ಡಿಂಗ್ ನಲ್ಲೇ ಗೆದ್ದಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ನ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿದೆ. ಮುಂಬೈ ವಿರುದ್ಧ ಇವತ್ತು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿಯಾಗಿ ಗೆದ್ದಿದ್ದ ಬೆಂಗಳೂರು ತಂಡ 3ನೇ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಸೋತಿದೆ. ಆದರೆ ಟಫ್ ಫೈಟ್ ಕೊಟ್ಟೇ ಸೋತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ RCBಯ ಈ ಸಕ್ಸಸ್ಫುಲ್ ಜರ್ನಿಗೆ ಕಾರಣವೇ ಫ್ರಾಂಚೈಸಿಯ ಸ್ಮಾರ್ಟ್ ಮೂವ್. ಬೇರೆಲ್ಲ ತಂಡಗಳ ಮಾಲೀಕರು ಸ್ಟಾರ್ ಪ್ಲೇಯರ್ಸ್ ಅಂತ ಇದ್ಬದ್ದ ದುಡ್ಡನ್ನೆಲ್ಲ ಒಬ್ಬೊಬ್ಬರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರು. ಆದರೆ ಬೆಂಗಳೂರು ಮಾತ್ರ ಟ್ಯಾಲೆಂಟೆಡ್ ಪ್ಲೇಯರ್ಗಳ ಮೇಲೆ ಬಿಡ್ ಮಾಡಿದೆ, ಅದು ಕೂಡ ಕಡಿಮೆ ಮೊತ್ತಕ್ಕೆ. ಅದರಂತೆ ಈಗ 11 ಕೋಟಿಯ ಆಟಗಾರರೇ ಬೆಂಗಳೂರು ತಂಡದ ಗೆಲುವಿಗೆ ಕಾರಣ ಆಗ್ತಿದ್ದಾರೆ. ಬೇರೆ ತಂಡಗಳ ದುಬಾರಿ ಆಟಗಾರರಿಗಿಂತ 10 ಪಟ್ಟು ಬೆಟರ್ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಟಿಮ್ ಡೇವಿಡ್ ಮತ್ತು ಪಡಿಕಲ್ ಬ್ಯಾಟಿಂಗ್ ಇಂಪ್ಯಾಕ್ಟ್. RCB ಪರ ಮೊದಲ 2 ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದೆ ಇವರಿಬ್ಬರಿಂದ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಟಿಮ್ ಡೇವಿಡ್ ಹಾಗೆ ದೇವದತ್ ಪಡಿಕಲ್ RCB ತಂಡದ ಗೆಲುವಿನಲ್ಲಿ ಬಿಗ್ ರೋಲ್ ಪ್ಲೇ ಮಾಡಿದ್ರು. ಇಬ್ಬರೂ ಕೂಡ ಅರ್ಧ ಶತಕಗಳನ್ನ ದಾಖಲಿಸಿ ತಂಡವನ್ನ ಬಿಗ್ ಸ್ಕೋರ್ನತ್ತ ಸಾಗಿಸಿದ್ರು. ಪಡಿಕಲ್ 29 ಎಸೆತಗಳಲ್ಲಿ 50 ರನ್ಗಳನ್ನ ಸಿಡಿಸಿ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು. ಅತ್ತ ಟಿಮ್ ಡೇವಿಡ್ ಅಂತೂ ಕೇವಲ 25 ಎಸೆತಗಳಲ್ಲಿ ಅಜೇಯ 70 ರನ್ ಗಳಿಸುವ ಮೂಲಕ ಸ್ಕೋರ್ 250 ಆಗುವಂತೆ ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ RCB ಫ್ರಾಂಚೈಸಿ ಟಿಮ್ ಡೇವಿಡ್ ರನ್ನ 2025ರ ಮೆಗಾ ಹರಾಜಿನಲ್ಲಿ 3 ಕೋಟಿಗೆ ಖರೀದಿ ಮಾಡಿದೆ. ಇನ್ನು ಪಡಿಕಲ್ಗೆ 2 ಕೋಟಿ ರೂಪಾಯಿ ಮಾತ್ರ ಸಂಭಾವನೆ ನೀಡುತ್ತಿದೆ. ಇಬ್ರು ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ಗೆ ಹೆಸರಾಗಿದ್ದು ಇಬ್ಬರಿಂದ ಕೊಡ್ತಾ ಇರೋದು 5 ಕೋಟಿ ಸಂಭಾವನೆ. ಆದ್ರೆ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಜೇಕಬ್ ಡಫಿ ಮತ್ತು ಶೆಫರ್ಡ್ ಬೌಲಿಂಗ್ ಬೊಂಬಾಟ್. ಇನ್ನು ಈ ಸೀಸನ್ ಅಲ್ಲಿ RCB ಸೂಪರ್ ಸ್ಟಾರ್ ಹಿಂದಿನ ಅತಿ ದೊಡ್ಡ ಶಕ್ತಿಯೇ ಜೇಕಬ್ ಡಫಿ. ನ್ಯೂಜಿಲೆಂಡ್ ಮೂಲದ ಜೇಕಬ್ ಡಫಿ ಪವರ್ ಪ್ಲೇನಲ್ಲಿ ವಿಕೆಟ್ ಟೇಕರ್ ಆಗಿ ಎದುರಾಳಿ ಟಾಪ್ ಆರ್ಡರ್ ಬ್ಯಾಟಿಂಗ್ ನ ಕಟ್ಟಿ ಹಾಕ್ತಿದ್ದಾರೆ. 2026ರ IPLಗೂ ಮುನ್ನ ನಡೆದಿದ್ದ IPL ಮಿನಿ ಆಕ್ಷನ್ ನಲ್ಲಿ RCB ಫ್ರಾಂಚೈಸಿ ಜೇಕಬ್ ಡಫಿಯನ್ನ ಖರೀದಿ ಮಾಡಿತ್ತು. ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಅಂದ್ರೆ ಆ ಮೊದಲ ಪಂದ್ಯದಲ್ಲಿ 4 ಓವರ್ಗಳ ಸ್ಪೆಲ್ ನಲ್ಲಿ 22 ರನ್ಗಳನ್ನ ಮಾತ್ರ ಬಿಟ್ಟುಕೊಟ್ಟು 3 ವಿಕೆಟ್ಗಳನ್ನ ಪಡೆಯುವ ಮೂಲಕ SRH ಬ್ಯಾಟಿಂಗ್ ಲೈನ್ಅಪ್ ನೇ ಕಟ್ಟಿ ಹಾಕಿದ್ರು. ಇನ್ನು CSK ವಿರುದ್ಧದ ಮ್ಯಾಚ್ ಅಲ್ಲಿ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ ಇಬ್ಬರು ಓಪನರ್ ಗಳಿಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಇನ್ನು RCB ಪರ 1.5 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇರುವಂತ ರೊಮ್ಯಾರಿಯೋ ಶೆಫರ್ಡ್ ಫಸ್ಟ್ ಮ್ಯಾಚ್ ಅಲ್ಲಿ ತಮ್ಮ 4 ಓವರ್ಗಳಲ್ಲಿ 3 ವಿಕೆಟ್ ಅನ್ನ ಭೇಟಿಯಾಡಿದ್ರು. ಸೊ ಅಲ್ಲಿಗೆ ಇವರಿಬ್ರು ಸ್ಟಾರ್ ಪ್ಲೇಯರ್ಗಳು ಪಡಿತಾ ಇರುವಂತ ಸಂಭಾವನೆ ಇಬ್ಬರಿಂದ ಸೇರಿ 3.5 ಕೋಟಿ ರೂಪಾಯಿಗಳು ಮಾತ್ರ. ಡಫಿಗೆ 2 ಕೋಟಿ ಹಾಗೆ ಶೆಫರ್ಡ್ಗೆ 1.5 ಕೋಟಿ. ಇಂಗ್ಲೆಂಡ್ ನ ಸ್ಟಾರ್ ಬ್ಯಾಟರ್ ಬೆಥಲ್ಗೆ 2.60 ಕೋಟಿ. ಇನ್ನು ಇಷ್ಟೇ ಅಲ್ಲದೆ RCBಯ ಮತ್ತೊಂದು ಪವರ್ಫುಲ್ ಬಿಡ್ಡಿಂಗ್ ಅಂದ್ರೆ ಇಂಗ್ಲೆಂಡ್ ನ ಸ್ಟಾರ್ ಬ್ಯಾಟರ್ ಜೇಕಬ್ ಬೆಥಲ್ ಕೂಡ ಕೇವಲ 2.60 ಕೋಟಿ ರೂಪಾಯಿಗೆ RCB ಪಾಲಾಗಿರೋದು. T20 ವಿಶ್ವಕಪ್ ನಲ್ಲಿ ಅಬ್ಬರಿಸಿದ್ದ ಬೆಥಲ್ಗೆ RCB ಪರ ಬ್ಯಾಟಿಂಗ್ ಅನ್ನು ಆಡಿಸೋಕೆ ಸಾಧ್ಯವಾಗ್ತಿಲ್ಲ. ಆದ್ರೆ ಫೀಲ್ಡಿಂಗ್ ನಲ್ಲಿ ಅವಕಾಶ ನೀಡಲಾಗ್ತಿದೆ. ಆಲ್ರೆಡಿ ತಂಡದ ಪರ ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾ ಕ್ರೂಷಿಯಲ್ ಕ್ಯಾಚ್ ಗಳನ್ನು ಹಿಡಿದು ಸೈ ಎನಿಸಿಕೊಳ್ತಿದ್ದಾರೆ. ಇನ್ನು ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಕ್ಕರೆ ಬೌಲರ್ಗಳನ್ನ ಬೆಂಡೆತ್ತೋಕು ಕೂಡ ರೆಡಿಗಿದ್ದಾರೆ. ಬಟ್ ಫ್ರಾಂಚೈಸಿಗೆ ಬೆಥಲ್ ರನ್ನ ಆಡಿಸೋಕೆ ಸ್ಲಾಟ್ ಸಿಗ್ತಿಲ್ಲ ಅಷ್ಟೇ. ಸೊ ಅಲ್ಲಿಗೆ ಈ 5 ಕೂಡ ಸೂಪರ್ ಸ್ಟ್ರಾಂಗ್ ಪ್ಲೇಯರ್ಗಳೇ. ಬಟ್ ಎಲ್ಲರನ್ನೂ ಸೇರಿಸಿ ಫ್ರಾಂಚೈಸಿ ಕೊಡ್ತಾ ಇರೋದು 11.1 ಕೋಟಿ ಮಾತ್ರ. ಸಮ್ಟೈಮ್ಸ್ ಇವರು ತಗೊಳ್ಳುವಂತ ಸಂಭಾವನೆಯನ್ನು ಮೀರಿದ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಅನ್ಸುತ್ತೆ. ಸೊ ಇದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಬೆಂಗಳೂರು ಟೀಮ್ನ ಸಕ್ಸಸ್ ಏನು ಅನ್ನೋದು. ನಿಮಗೂ ಕೂಡ ಈ 5 ಪ್ಲೇಯರ್ಗಳು RCBಯ ಬೆಸ್ಟ್ ಚಾಯ್ಸ್ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.